ನೀವು ಜೀವನದಲ್ಲಿ ತುಂಬಾ ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ ಅಂತ ಹೇಳಲಿಕ್ಕೆ ಈ 2 ಸೈನ್ ಇರುತ್ತೆ. ಮೊದಲನೇ ಸೈನ್ ಏನಪ್ಪಾ ಅಂದ್ರೆ ನೀವು ಲಾಂಗ್ ಟರ್ಮ್ ಗೆ ವೆಲ್ತ್ ಬಿಲ್ಡ್ ಮಾಡ್ತಾ ಇದ್ದೀರಾ. ನಮ್ ಸೊಸೈಟಿ ಯಾರನ್ನ ಜಡ್ಜ್ ಮಾಡ್ತಾರೆ ಅಂದ್ರೆ ಅವ್ರು ಯಾವ ಕಾರ್ ಯೂಸ್ ಮಾಡ್ತಾ ಇದಾರೆ, ಅವ್ರ ಮನೆ ಯಾವ ತರ ಇದೆ, ಅವ್ರ ಲೈಫ್ ಸ್ಟೈಲ್ ಹೆಂಗಿದೆ ಅಂತ ನೋಡಿ ಡಿಸೈಡ್ ಮಾಡ್ತಾ ಇರ್ತಾರೆ. ಯೂಶಲಿ ಇದೆಲ್ಲ ಅಪಿಯರೆನ್ಸ್ ಮಾತ್ರ. ಇದೆಲ್ಲ ಬಿಡಿ, ನೀವು ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ವೆಲ್ತ್ ಬಿಲ್ಡ್ ಮಾಡಬಹುದು. ವರ್ಲ್ಡ್ ಬ್ಯಾಂಕ್ ಹೇಳುತ್ತೆ ನಮ್ಮ ಇಂಡಿಯಾದಲ್ಲಿ 70% ಜನದ ಹತ್ರ ಎಮರ್ಜೆನ್ಸಿ ಫಂಡೇ ಇಲ್ಲ ಅಂತ. ಸಡನ್ ಆಗಿ ಏನಾದ್ರೂ ನಿಮ್ದು ಸ್ಯಾಲರಿ ಸ್ಟಾಪ್ ಆಯ್ತು ಅಂದ್ರೆ ನೀವು ಸರ್ವೈವ್ ಆಗಕ್ಕಾಗಲ್ಲ. ಎರಡನೇ ಸೈನ್ ಏನಂದ್ರೆ ನೀವು ನಿಮ್ಮ ಇನ್ಕಮ್ ಗ್ರೂಪ್ ಜೊತೆ ಕಂಪೇರ್ ಮಾಡ್ತಾ ಇದ್ದೀರಾ, ಎಮರ್ಜೆನ್ಸಿ ಫಂಡ್ ಗೆ ಸೇವ್ ಮಾಡ್ತಾ ಇದ್ದೀರಾ ಅಂತ. ರಿಸರ್ಚ್ ಹೇಳುತ್ತೆ ನೀವು ನಿಮ್ಗಿಂತ ಜಾಸ್ತಿ ಯಾರು ಇನ್ಕಮ್ ಅರ್ನ್ ಮಾಡ್ತಾ ಇದ್ದೀರಾ ಅವ್ರಿಗೆ ಕಂಪೇರ್ ಮಾಡಿ ನೀವು ಲೋ ಫೀಲ್ ಆಗಿ ಖರ್ಚು ಜಾಸ್ತಿ ಮಾಡ್ತಾ ಇದ್ದೀರಾ. ಆದ್ರೆ ನೀವು ನಿಮ್ಗಿಂತ ಯಾರಿಗ ಇನ್ಕಮ್ ಕಮ್ಮಿ ಇರುತ್ತೆ ಅವ್ರ ಜೊತೆ ನೀವು ಕಂಪೇರ್ ಮಾಡಿದ್ರೆ ನೀವು ಎಮರ್ಜೆನ್ಸಿ ಫಂಡ್ಗೆ ಜಾಸ್ತಿ ದುಡ್ಡು ಎತ್ತಿಡ್ಬೋದು. ಸೊ ನೀವು ಫೈನಾನ್ಷಿಯಲಿ ಲಾಂಗ್ ಟರ್ಮ್ಗೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಮತ್ತೆ ಎಮರ್ಜೆನ್ಸಿ ಫಂಡ್ ಕೂಡ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ ಅಂತ. ಈ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ ಫೈನಾನ್ಷಿಯಲಿ ಚೆನ್ನಾಗಿದ್ದಾರಾ ಅಥವಾ ಇಲ್ಲ ಅಂತ.